ಎಂದರೇನು ಶಿವ, ದಿಲ್ಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನದೇ ಶಿವ, ಜಗವೆಲ್ಲ ನಿನದೇ ಶಿವ, ಹಳ್ಳಿಯಾದರೇನು ಶಿವ. ಹೌದಮ್ಮ, ಯಾವ್ದಾದ್ರೂ ನಿನಗೇನು ತೊಂದರೆ ಆಗಿರೋದು ನಮಗಲ್ವಾ? ಓ, ನಾನ್ ಹಾಡ್ ಕೇಳಕ್ ಬಂದ್ರಾ? ನಾನೇನೋ ನಾನೇನೋ ಮಾತಾಡಕ್ ಬಂದ್ರಿ ಅಂತ ಅನ್ಕೊಂಡೆ. ಪಾಪ ನಿಲ್ಲಿಸ್ಬಿಟ್ಟೆ. ಮತ್ತೆ ಆಡ್ತೀನಿ ನೋಡಿ. ಹಳ್ಳಿಯಾದೇ ಸುಮ್ನೆ ಇರ್ತೀಯ ಸ್ವಲ್ಪ? ಏನ್ ದೊಡ್ಡ ಎಷ್ಟು ಜನಕ್ಕೆ ನೀನ್ ಹಾಡು ಕೇಳ್ತಾ ನಿಂತ್ಕೋಬೇಕಾ ನಾವಿಲ್ಲಿ? ಬೇಬಿ ಹೇಳು, ನೀನ್ ಹೇಳಿದ್ರೆ ಮಾತ್ರ ಅವ್ರ ತಲೆಗೆ ಹತ್ತೋದು. ಸರಿಯಾಗಿ ಹೇಳು. ಅಂಬಿ, ನಿನ್ ಜೊತೆ ಮಾತಾಡ್ಬೇಕಿತ್ತು. ಗೊತ್ತಾಯ್ತು. ಬೋಲೋ ಬೋಲೋ. ಅದು ನಿಮಿಷ. ಇವಾಗ ಟೈಮ್ ಎಷ್ಟು? 8:30 PM. ಓ, ಅಂದ್ರೆ ಇಷ್ಟೊತ್ತಲ್ಲಿ ನಾನ್ ಮಾತಾಡಲ್ಲ. ವಾಟ್? ಏನೇ ತಮಾಷೆ ಮಾಡ್ತಿದ್ಯಾ ನೀನು? ನಾನಲ್ಲ, ನೀವು. ಲುಕ್ ಅಂಬಿ, ನಾವ್ ನಿನ್ಗೆ ದುಡ್ಡು ಕೊಟ್ಟಿದ್ದೀವಿ. ನಾವ್ ಹೇಳ್ದಂಗೆ ಬಾಯಿ ಮುಚ್ಕೊಂಡ್ ಕೇಳ್ಬೇಕು ಅಷ್ಟೇ. ಏನ್ ಪದೇ ಪದೇ ಅದನ್ನೇ ಹೇಳ್ತಿದ್ಯಾ? ಏನೋ ದೊಡ್ಡ ದುಡ್ಡು. ಜಾಸ್ತಿ ಮಾತಾಡಿದ್ರೆ ತಗೊಂಬಂದು ಮುಖದ ಮೇಲೆ ಎಸ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಅವಸರದಲ್ಲಿ ಹೇಳ್ಬಿಟ್ನಲ್ಲ, ಹೋಗು ಅಂದ್ಬಿಟ್ರೆ. ಸಾರಿ ಅಮ್ಮ, ಹಾಗೆಲ್ಲ ಮಾಡ್ಬೇಡಮ್ಮ. ಅಲ್ಲ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಎದ್ದೇಳು, ಕೂತ್ಕೋ, ಮಾತಾಡೋಣ. ಸದ್ಯ ಸರಿ ಹೇಳು. ಅಂಬಿ, ನಿನ್ಗೆ ಗೊತ್ತಲ್ವಾ, ಮೊಮ್ಮಗಳು ಬಂದಿದ್ದಾಳೆ ಅನ್ನೋ ಖುಷಿಯಲ್ಲಿ ಅಜ್ಜಿ ಪಾರ್ಟಿ ಇಟ್ಕೊಂಡಿದ್ದಾರೆ. ಅಲ್ಲಿ ನಮ್ ಕ್ಲೋಸ್ ಸರ್ಕಲ್ ಅಲ್ಲಿರೋ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರೂ ಬರ್ತಿದ್ದಾರೆ. ಅವ್ರು ನಿನ್ನ ನೋಡ್ತಾರೆ, ಮಾತಾಡ್ತಾರೆ. ನೀನ್ ಆಗ್ಲೂ ಹೀಗೆ ಗಂಡ್ಬೀರಿ ತರ ಇದ್ರೆ ಎಲ್ರಿಗೂ ನಮ್ಮ ಮೇಲೆ ಡೌಟ್ ಬರುತ್ತೆ. ನೀನು ಕಮ್ಲಿ ಹಾಗೆ ಇರ್ಬೇಕು. ಅದೇ ಹೇಗೆ? ಹೇಗೆ ಅಂದ್ರೆ ನಾರ್ಮಲ್ ಹುಡುಗಿ ತರ ಇರ್ಬೇಕಷ್ಟೇ. ಹೀಗೆಲ್ಲ ಎದುರುತ್ರ ಕೊಡಕ್ ಹೋಗ್ಬಾರ್ದು. ತಾಳ್ಮೆ, ಸಹನೆ, ಮಾತಾಡುವಾಗ ಗೌರವನೂ ಇರ್ಬೇಕು. ಹಿಂಗೆಲ್ಲ ಇದ್ರೆ ಆ ಹುಡುಗಿ ಹೆಂಗಮ್ಮ ನಾರ್ಮಲ್ ಆಗ್ತಾಳೆ? ಗೌರವ ಇರ್ಬೇಕಂತೆ. ನಮ್ಮ ತರ ಹೆಚ್ಚು ಕಡಿಮೆ ಮಾತಾಡಿದ್ರೆ 4 ತದಕ್ಬಿಟ್ಟೆ ಮುಂದಿನ ಮಾತು. ನೋ ನೋ ಅಂಬಿ, ಅದು ನೀನು. ಬಟ್ ಕಮ್ಲಿ ಅಲ್ಲ. ಕಮ್ಲಿ ಆದ್ರೆ ಅದೆಲ್ಲಾನು ಟಾಲರೇಟ್ ಮಾಡ್ತಾಳೆ. ಲುಕ್, ನೀನ್ ಕಮ್ಲಿ ತರಾನೇ ಆಗ್ಬೇಕು. ಅದಕ್ಕೆ ನಿನ್ಗೆ ನಾಳೆ ಒಂದು ಟ್ರೈನಿಂಗ್ ಸೆಷನ್ ನ ಅರೇಂಜ್ ಮಾಡಿದೀವಿ. ಮೇಷ್ಟ್ರು ಬರ್ತಾರೆ, ನೀನು ಡಿಸಿಪ್ಲಿನ್ ಇಂದ ಕಲ್ತ್ಕೋಬೇಕು. ಕಲ್ತ್ಕೋಬೇಕಾ? ಓಯ್, ಕಲಿಯಕ್ ಇಷ್ಟ ಇಲ್ದೇನೆ ಸ್ಕೂಲ್ ಮೆಟ್ಲೆ ಹತ್ತಿಲ್ಲ ನಾನು. ಇನ್ನು ಇವಾಗ ಕಲಿಬೇಕಾ? ಅದೆಲ್ಲ ಆಗಲ್ಲ. ಓ ಮೈ ಗಾಡ್, ನೀನ್ ಹೀಗೆಲ್ಲ ಹೇಳಕ್ ಆಗಲ್ಲ ಅಂಬಿಕಾ. ಐ ಮೀನ್ ಸಾರಿ ಕಮಲಿ. ಲುಕ್, ನಿನ್ ಬೇರೆ ದಾರಿನೇ ಇಲ್ಲ. ಯು ಶುಡ್ ಲರ್ನ್. ಹಂಗಂದ್ರೆ ನೀನ್ ಕಲಿಲೇಬೇಕು. ಆ ಮನೆ ಗುಡ್ಡಿಲ್ಗೆ ಹೋಗಿದ್ವಿ. ಸರಿ, ಇಲ್ಲೇ ನಿಂತಿರು, ಬರ್ತೀನಿ. ಅಯ್ಯೋ, ಯಾವ ಮನೇಲಿ ಕಳ್ತನ ಮಾಡಕ್ ಹೋದಾಗ ಯಾರ್ಯಾರು ಹೆಂಗೆ ಶಾಪ ಹಾಕೊಂಡಿದ್ರು, ಆ ಶಾಪಗಳೆಲ್ಲ ಈ ಚಳಿಲಿ ಹಾಕೊಂಡ್ಬಂದು ಗುಮ್ತಾವೆ. ಅಲ್ಲ, ಅಕ್ಕ ಯಾವ ಮನೇಲಿ ಅವಳೆ ಅಂತ ನನ್ಗೇನ್ ಗೊತ್ತು? ನಾನೇನ್ GPS ಕಂಡಿಡಿಯಕ್ಕೆ? ಅಲ್ಲ, ಈ ಹುಡುಗಿ ತರ ನಡ್ಕೋ ಅಂತ ಬಾಯ್ ಬಡ್ಕೋತಿದಾರಲ್ಲ, ನಾನೇನ್ ಹುಡುಗಿ ಅಲ್ವಾ? ದಡ್ನನ್ ಮಕ್ಳು ಎಲ್ಲದಕ್ಕೂ ರೂಲ್ಸ್ ಹಾಕೊಂಡ್ ಬದುಕ್ತಾರೆ. ಈ 5 ಲಕ್ಷನ ಅದ್ಯಾವ ಗಳಿಗೆಲ್ ತಗೊಂಡೋ ಏನೋ ನಾನೇ ಅನುಭವಿಸ್ತಾ ಇದ್ದೀನಿ. ಆದ್ರೂ ಅಂಬಿ, ಕೈ ಚಾಚಿ ಕಾಸು ತಗೊಂಡ್ಮೇಲೆ ಅವ್ರು ಹೇಳೋ ತರ ನಡ್ಕೊಳ್ಳೋದೇ ನಿನ್ ಕರ್ತವ್ಯ. ನಾನೇನಿಲ್ಲ ಅನ್ನ, ನನ್ಗೂ ಅವ್ರು ಹೇಳೋ ತರ ನಡ್ಕೋಬೇಕು ಅನ್ನೋದೇ ಆಸೆ. ಆದ್ರೆ ಈ ಹುಡುಗಿ ತರ ನಡ್ಕೊಳ್ಳೋದು ಅಂದ್ರೆ ಹೆಂಗೆ? ಈ ಪಿಕ್ಚರಲ್ಲೆಲ್ಲ ಹುಡುಗಿರಿರ್ತಾರಲ್ಲ ಹಂಗ? ಹಾ,
ನಾನು ಹೀರೋಯಿನ್ಸ್ ತರ ಕ್ಯಾಟ್ ವಾಕ್ ಮಾಡಿ ಯಾಕೆ ನೋಡ್ಬಾರ್ದು? ಐ ಚಕ. ಇದೆಲ್ಲ ನನ್ಗಂತೂ ಸೂಟ್ ಆಗಲ್ಲ. ಅಲ್ಲ, ಈ ಮನೇಲಿದ್ದ ಹುಡುಗಿ ಹೆಂಗಿದ್ಲೋ ಏನೋ, ಆದ್ರೆ ಒಂದಂತೂ ನಿಜ, ಸಖತ್ ಅದೃಷ್ಟ ಮಾಡಿದಳು ಅವಳು. ಮಾತು ಕಮ್ಲಿ 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 ಅಂತಾರಲ್ಲ ಇವರೆಲ್ಲ, ಅದ್ರಲ್ಲೂ ಆ ಮೇಷ್ಟ್ರು ಬಿಟ್ರೆ ಪ್ರಾಣನೇ ಕೊಟ್ಬಿಡ್ತಾನೆ. ಪರ್ಸಲ್ಲೂ ನಿನ್ನ ಫೋಟೋನೇ ಇಟ್ಕೊಂಡಿದ್ದಾನೆ. ಇಂಥ ಪರ್ಸ್ನ ಅದ್ ಎಷ್ಟು ಹೊಡೆದಿದ್ನೋ ಏನೋ, ಆದ್ರೆ ಈಗ ಅರ್ಥ ಆಗ್ತಿದೆ ಮನುಷ್ಯ ಚಿಕ್ಕ ಪುಟ್ಟ ವಸ್ತು ಮೇಲೂ ಎಷ್ಟು ಸೆಂಟಿಮೆಂಟ್ ಇಟ್ಟಿರ್ತಾನೆ ಅಂತ. ಇಷ್ಟೊಂದ್ ದೊಡ್ಡ ಮನೆ, ಇಷ್ಟೆಲ್ಲ ಪ್ರೀತಿಸೋ ಜನ, ಇದೆಲ್ಲ ಇದ್ರು ಮನೆ ಬಿಟ್ಟು ಹೋಗೋಂತ ಕಷ್ಟ ಏನ್ ಬಂದಿತ್ತು ನಿಂಗೆ? ನೋಡಕ್ ಬೇರೆ ನನ್ ತರಾನೇ ಇದ್ಯಾ, ಆದ್ರೆ ನನ್ನಷ್ಟು ಬುದ್ಧಿ ಬೇಡ್ವಾ? ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ದಿರುತ್ತೋ ಏನೋ. ನಾಳೆ ಈ ಪರ್ಸ್ನ ನಿಮ್ಮೆಷ್ಟು ಕೊಟ್ಬಿಡ್ತೀನಿ. ಆದ್ರೂ ನಿನಗೋಸ್ಕರನೇ ಕಾಯ್ತಿರೋ ಅಜ್ಜ ಅಜ್ಜಿ, ನಿಮ್ಮಪ್ಪ, ಓ ನಿಮ್ಮಪ್ಪನ ಕೂಡಾಕಿದಾರಲ್ವಾ? ಇರು, ಒಂದ್ ವಿಸಿಟ್ ಮಾಡ್ಕೊಂಡ್ ಬರ್ತೀನಿ. ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಯಾಕೋ ತಗಲಾಕೊಂಡಿರೋ ಕೇಸೇ ಇರಬೇಕು. ಅಯ್ಯಪ್ಪ, ಯಾವ್ದಕ್ಕೂ ನಾವ್ ಎಸ್ಕೇಪ್ ಆಗ್ಬಿಡೋಣ. ಚಮಟೆ ಬಂದ್ಬಿಟ್ಟ. ಅಣ್ಣ, ಏನಪ್ಪ ಅಪೇಸ ಆಯ್ತಾ ಇದ್ಯಾ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ ಅಣ್ಣ? ನೀನ್ ಸುಸ್ತಾಗಿ ಬರ್ತಿರ್ತೀಯಾ? ಅಷ್ಟ್ರಲ್ಲಿ ಹೋಗಿ ಜ್ಯೂಸ್ ತಂದ್ಬಿಡೋಣ ಅಂತ ಓಡಾಗೋಕ್ ಹೋಗಿದ್ದೆ. ಅಲ್ಲೇ ಚಿನ್ನ, ಎಷ್ಟು ಪ್ರೀತಿನೋ ನಿನಗೆ ನನ್ನ ಮೇಲೆ. ಜ್ಯೂಸ್ ಯಾಕೋ, ಇಂಡಕ್ ನೀನೇ ಇದೆಯಲ್ಲ, ಮುಚ್ಕೊಂಡು ಮುಂದಿನ ಮನೆ ತೋರ್ಸು, ಅಂಬಿ ಇಲ್ಲ ಇಲ್ಲಿ. ಅಪ್ಪ ದೇವ್ರೆ, ಎಲ್ಲಾ ಕಳ್ರು ಕಳ್ತನ ಮಾಡಿ ಎಸ್ಕೇಪ್ ಆಗಕ್ ನೋಡಿದ್ರೆ ನಾನ್ ಮಾತ್ರ ಎಲ್ಲಾ ಮನೆಗಳ್ನು ನೆನ್ಪಿಟ್ಕೊಂಡ್ ತೋರ್ಸೋ ಗತಿ ಬಂದ್ಬಿಡ್ತಲ್ಲ. ಹಿಂಗ ಮಾಡದ್ ನೀನು? ನೆಟ್ಟಿಗೆ ಅಂಬಿ ಇರೋ ಮನೆ ತೋರ್ಸಿದ್ರೆ ನಿಂಗೆ ಈ ಗತಿ ಇರಲ್ಲ. ನಡಿ. ಅಂಬಿ ಇರೋ ಬದಲು ನೀನ್ ಕಂಬಿಯಿಂದ ಇದ್ದಿದ್ರೇನೆ ಚೆನ್ನಾಗಿರೋದು. ಅವಳು ಗೊತ್ತಾದ್ರೆ ಬಾಯಿಗೆ ಬಂದಂಗ್ ಕಿರ್ಚಾಡ್ತಾಳೆ. ಈ ರೂಮಿಗೆ ಹೋಗ್ಲಾ ಬೇಡ್ವಾ? ಲೇ ಅಂಬೆ, ನೀನ್ ಅವ್ಳು ಕಿರ್ಚಾಡ್ತಾಳೆ ಅಂತೆಲ್ಲ ತಲೆ ಕೆಡ್ಸ್ಕೊತಿದ್ಯಾ? ಚೆ ಏಕ್ ಮಾರ್ ದೋತುಡ, ನೋಡೇ ಬಿಡೋಣ. ಇಷ್ಟೊತ್ತಲ್ಲಿ ಮಲ್ಕೊಂಡಿರ್ತಾರೆ, ನಾನೋಗಿ ಡಿಸ್ಟರ್ಬ್ ಆದ್ರೆ? ಅಯ್ಯೋ, ಕೂಡಾಕಿದ್ದಾರೆ ಅಂದ್ಮೇಲೆ ಪಾಪ ನಿದ್ದೆಯಲ್ಲಿಂದ ಬರಬೇಕು.
ಒಂದ್ಸಲ ಹಿಂದೆ ತಿರುಗಿ ನೋಡಿ. ಕಮಲಿ, 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 ನಿನಗೆ ನನ್ನ ಮೇಲೆ ಕೋಪನಾ? ನಾನೇನಾದ್ರು ತಪ್ಪು ಮಾಡಿದ್ನಾ? ಮತ್ ನನಗೆ ಯಾಕೆ ಇಲ್ಲಿರಕ್ ಬಿಟ್ಟಿದ್ಯಾ? ನನ್ ಕರ್ಕೊಂಡು ಹೋಗು ಮಗ್ಳೆ. ಈ ಮನೇಲಿ ಬನ್ನಿ, ಒಳಗಡೆನೆ ಅದೇ ಗಾಳಿನ ಎಸಳ ಅಂತ ಉಸಿರಾಡ್ತೀರಾ? ಇಲ್ಲಿ ನೋಡಿ ತಂಗಾಳಿ, ಶುದ್ಧವಾದ ಗಾಳಿನ ಉಸಿರಾಡಿರಂತೆ. ಬನ್ನಿ. ಹೇಗಿದ್ದೀರಾ ಕಮಲಿ ಅವರೇ? ಇಷ್ಟು ದಿನ ಎಲ್ಲಿದ್ರಿ? ಯಾಕೆ ಡ್ರೆಸ್ ಲೀಕ್ ಮಾಡ್ಕೊಂಡಿದ್ದೀರಾ? ಆರ್ ಯು ಆಲ್ ರೈಟ್? ಬಿಗಿನಿಂಗ್ನಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ದಿನ ಆಯಿತು. ಕೊನೆಗೆ ನಿಮ್ಮ ಹಿಂದೆ ಸುತ್ತಾಡಿ ನಿಮಗೆ ಪ್ರಪೋಸ್ ಮಾಡಿದೆ. ನನ್ನ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಒಂದಷ್ಟು ದಿನ ಆಟ ಆಡ್ಸಿದ್ರಿ. ಈಗ ಮತ್ತೆ ನಿಮ್ಮನ್ನ ಮೊದಲಿಂದ ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತಲ್ಲ ಕಮಲಿ ಅವರೇ. ಮೊದಲಾದ್ರೂ ನಾನು ಮಾತಾಡೋದನ್ನ ಕೇಳಿಸ್ಕೊತಿದ್ರಿ. ಈಗ ನನ್ನ ಮಾತು ಕೇಳಿಸ್ಕೊಳಲ್ಲ, ನಿಮ್ಮ ಮಾತು ನನಗೆ ಅರ್ಥ ಆಗಲ್ಲ. ಇದೆಲ್ಲ ಯಾವಾಗ ಸಾಲ್ವ್ ಆಗುತ್ತೋ ಏನೋ.
ಸ್ವಲ್ಪ ಮೆತ್ತಗ್ ಮಾತಾಡಪ್ಪ. ನೀನ್ ಮಾತಾಡೋದು ಪಕ್ಕದ ರೂಮ್ವರೆಗೂ ಕೇಳಿಸ್ತಿದೆ. ಹೇ ನಿಜವಾಗ್ಲು ಹೇ ಕತ್ ಕೇಳಿಸ್ಕೊಂಡು ಮತ್ತೆ ಮಾತಾಡಂತ ಇದೆಯಾ? ನಿನ್ ಪಾಡ್ ಹೇಗಿದೆ ಅಂತ ನೋಡಕ್ ಬಂದೆ. ಡಿನ್ನರ್ ಇಂದ ಎದ್ ಬಂದಿದ್ದು ನಿನ್ಗೇನಾದ್ರೂ ಬೇಜಾರಾಯ್ತೇನೋ ಪಾಪ ಅಂತ ನೋಡಕ್ ಬಂದ್ರೆ ನೀನ್ ಇನ್ಯಾವುದೋ ಬೇಜಾರಲ್ಲಿದ್ಯಾ. ಇನ್ಯಾವುದೋ ಅಲ್ಲ, ಕಮಲಿ ಅವ್ರ ವಿಷಯದಲ್ಲೇ ಬೇಜಾರಾಗಿದ್ದೀನಿ. ಮೊದ್ಲಿಗೂ ಈಗ್ಲೂ ಅವ್ರು ಎಷ್ಟೊಂದು ಬದಲಾಗಿದಾರಲ್ವಾ? ಬೇರೆಯವ್ರು ಎಲ್ರಿಗೂ ಕಮಲಿ ಬದಲಾಗಿದ್ದಾಳೆ ಅಂತ ಅನ್ಸಿದ್ರೆ ತಪ್ಪಿಲ್ಲ, ಆದ್ರೆ ನಿನಗ್ ಹಾಗ ಅನ್ಸ್ಬಾರ್ದು ಅಣ್ಣ. ಅಣ್ಣ, ನಿನ್ ಮನ್ಸ್ ಏನ್ ಹೇಳುತ್ತೋ ಅದನ್ ಕೇಳು. ಸುಮ್ನೆ ಅಮ್ಮ ಹೇಳಿದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅಮ್ಮ ಹೇಳಿದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ, ಆದ್ರೂ ಅವ್ರ ಮಾತಲ್ಲೂ ನಿಜ ಇದೆ ಅಲ್ವಾ? ಕಮಲಿ ಅವ್ರು ಯಾವಾಗ ಸರಿ ಹೋಗ್ತಾರೆ ಅಂತ ನಮ್ಗೆ ಯಾರಿಗೂ ಐಡಿಯಾ ಇಲ್ಲ. ಒಂದು ಬ್ಲೈಂಡ್ ಹೋಪ್ ಮೇಲೆ ನಾವೆಲ್ಲರೂ ಹೋಗ್ತಿದೀವಿ ಅಂತ ಅನಿಸ್ತಿಲ್ವಾ? ಹೋಪ್ ಇಸ್ ಎ ಗುಡ್ ಥಿಂಗ್ ಅಂತ ನೀನೇ ಹೇಳ್ತಿದ್ದೆ ಅಲ್ವಾ? ನಾನ್ ನಿನ್ ಜೊತೆ ಇದ್ದೀನಿ. ಕಮಲಿನ ಸರಿ ಮಾಡೋಣ. ಫಸ್ಟ್ ಈ ಪಾರ್ಟಿ ಎಲ್ಲ ಮುಗಿಲಿ, ಆಮೇಲೆ ಅವಳನ್ನ ಒಂದ್ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಹೌದು, ಇದೇ ಮನೆ ಅದು. ಅಲ್ಲಲ್ಲ ಭರ್ಜರಿಯಾಗಿ ಐತ್ಕೊಂಡ ಚಂಪಿ. ಇಲ್ಲಿಗೆನಾ ನೀವುಗಳು ಡೈರಿ ಇಡಕ್ ಬಂದಿದ್ದು? ತಗ್ಲಾಕತ್ತೀವಿ ಅಂತ ಭಯ ಬಂದು ಎಸ್ಕೇಪ್ ಆಗಿದ್ದು. ಎಲ್ಲದಕ್ಕೂ ತಲೆ ಅಲ್ಲಾಡ್ಸಲು ಬಾಯ್ ಬಿಟ್ಟು ಮಾತಾಡೋ. ಅಯ್ಯೋ ಸುಮ್ನೆ ಇರಪ್ಪ, ಮಾತಾಡಿದ್ರೆ ನೀನ್ ತಲೆ ಮೇಲೆ ಹೊಡಿದ್ಯಾ. ಮೊದ್ಲೇ ಮೆಮೊರಿ ಪವರ್ ಕಡಿಮೆ, ನನ್ಗೆ ಯಾಕೆ ಬೇಕು? ಅದು ಸರಿನೇ ಕಣ, ನೀನ್ ಮಾತಾಡ್ದಿರೋದೇ ಒಳ್ಳೇದು. ಅಜ್ಜಿ ಹೇಳ್ತಿದ್ಲು ಅದೆಲ್ಲ ಹೇಳ್ಬಾರ್ದು ಹೇಳಿ ತದಕ್ಸ್ಕೊಂಡ್ ಬಂದಂತೆ. ಇಟ್ಲಾ ಫಿಟ್ಟಿಂಗು ಅಜ್ಜಿ. ದೇವರಾಣೆ ಗೋಣವು, ನಾನು ಹೇಳಿದ ಮಾತು ಹೇಳ್ಬಾರ್ದೇ ಇರೋ ಮಾತು ಅಂತ ಯಾವನು ಗೊತ್ತಿತ್ತು. ತಪ್ಪಾಯ್ತು ಅಂತ ಕೇಳ್ಕೊಂಡೆ, ಆಮೇಲೆ ಬಿಟ್ರು. ಸರಿ, ಇಲ್ಲೇ ನಿಂತಿರೋ. ನನಗ್ ಯಾಕೋ ಅಂಬಿ ಇಲ್ಲೇ ಅವಳೆ ಅನಿಸ್ತೈತೆ. ಹೋಗ್ ನೋಡ್ಕೊಂಬತ್ತೀನಿ. ಅದ್ ಹೆಂಗ್ ಹೇಳ್ಬಿಡ್ತೀಯಾ? ಅಣ್ಣ ತಂಗಿ ಕನೆಕ್ಷನ್ ಕಣ, ಮನ್ಸ್ಗೆ ಫೀಲ್ ಆಗುತ್ತೆ. ನಿಂಗ ಅವೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಇರು. ಹೋಗ್ ಬಾಪ. ಅದು ನಿಂತರ ಎಷ್ಟಾಯ್ತು ಮಗಳೇ? ನೀನು ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು. ಇವ್ರಿಗೆ ತಲೆ ಸರಿ ಇಲ್ಲ ಅಂತ ಹೇಳಿ ಕೂಡಾಕಿದಾರಲ್ಲ, ಅವ್ರಗಳಿಗೆ ತಲೆ ಸರಿ ಇಲ್ಲ ಅಷ್ಟೇ. ಪಾಪ ಮಗಳಂದ್ರೆ ಎಷ್ಟು ಪ್ರೀತಿ ಇವ್ರಿಗೆ. ಏನು ಒಂದೇ ಜಾಗದಲ್ಲಿ ಕೂತು ಕೈ ಕಾಲೆಲ್ಲ ಹಿಡ್ದಂಗಾಗಿದೆ. ಈಗ ತುಂಬಾ ಸಮಾಧಾನ ನನಗೆ. ಯಾರು ನೋಡ್ತಾ ಇಲ್ಲ ಅಲ್ವಾ? ಇಲ್ಲ, ಯಾಕೆ? ಮನ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹೇಗ್ ತೋರ್ಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಮಲಿ. ಇಬ್ರು 2 ಹೆಜ್ಜೆ ಹಾಕ್ಕೊಡಿ ಅಣ್ಣ. ಕುಡಿಯೋಣ ಬಾ ಕಮಲಿ. ನನ್ ಗೌರಿ ಹೇಳಿದಾಳೆ ನೀನ್ ಚೆನ್ನಾಗಿ ಕುಡಿತೀಯ ಅಂತ. ಬಾ.
ನಿನ್ನ ಪ್ರೀತಿನ ಹಿಂಗಿದ್ಮೇಲೆ ಇನ್ನು ನಮ್ಮನ್ ಪ್ರೀತಿ ಹೆಂಗಿರ್ಬೇಡ ಅಜ್ಜಿ.